ಇವತ್ತಿನ ವಿಡಿಯೋದಲ್ಲಿ ನಾನು 2025ನೇ ಆನ್ಯುವಲ್ ಎಕ್ಸಾಮಿಗೆ ಬರಬಹುದಾದ ಇಂಪಾರ್ಟೆಂಟ್ ಆದ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಕೊಡ್ತಾ ಹೋಗ್ತಿದ್ದೀನಿ. ಫಸ್ಟ್ ಇಂದಿನ ವರ್ಷದಲ್ಲಿ ಆದ ಎಲ್ಲಾ ಟ್ರೂ ಆರ್ ಫಾಲ್ಸ್ ವಿತ್ ಆನ್ಸರ್ಸ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ನೋಡಿ, ಡಿಬೆಂಚರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಶೇರ್ಸ್. ಡಿಬೆಂಚರ್ಸ್ ನ ಶೇರ್ಸ್ ಗೆ ಕನ್ವರ್ಟ್ ಮಾಡಬಹುದಾ ಅಂತ ಕೇಳಿದ್ದಾರೆ. ಡಿಬೆಂಚರ್ ಶೇರ್ಸ್ ಗೆ ಕನ್ವರ್ಟ್ ಮಾಡಬಹುದು. ಆನ್ಸರ್ ಟ್ರೂ. ಡಿಬೆಂಚರ್ ಇಸ್ ಎ ಪಾರ್ಟ್ ಆಫ್ ಓನ್ಡ್ ಕ್ಯಾಪಿಟಲ್. ಡಿಬೆಂಚರ್ಸ್ ಬಂದು ಲೋನ್ಡ್ ಕ್ಯಾಪಿಟಲ್ ಅಥವಾ ಬಾರೋಡ್ ಕ್ಯಾಪಿಟಲ್. ಇದು ಬಂದು ಓನ್ಡ್ ಕ್ಯಾಪಿಟಲ್ ಅಲ್ಲ. ಆನ್ಸರ್ ಫಾಲ್ಸ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಗೈನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಆನ್ಸರ್ ಇಸ್ ಟ್ರೂ. A ratio reflect quantitative and qualitative aspect of result. ನಾವು ರೇಷಿಯೋ ಮುಖಾಂತರ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಮಾತ್ರ ತೋರಿಸಬಹುದು, ಕ್ವಾಲಿಟೇಟಿವ್ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ ಆಗಲ್ಲ. ಆನ್ಸರ್ ಫಾಲ್ಸ್. ಫಿಫ್ತ್ ಕ್ವಶನ್, ಫಿನಾನ್ಷಿಯಲ್ ಅನಾಲಿಸಿಸ್ ಯೂಸ್ ಯೂಸ್ಡ್ ಓನ್ಲಿ ಬೈ ದ ಕ್ರೆಡಿಟರ್ಸ್. ಬರೀ ಕ್ರೆಡಿಟರ್ಸ್ಗಾಗಿ ಮಾತ್ರ ನಾವು ಫಿನಾನ್ಷಿಯಲ್ ಅನಾಲಿಸಿಸ್ ಮಾಡಲ್ಲ. ಗೌರ್ಮೆಂಟಿಗೆ, ಶೇರ್ ಹೋಲ್ಡರ್ಸ್ಗೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಎಲ್ಲರೂ ಸಹ ಯೂಸ್ ಮಾಡ್ತಾರೆ. ಆನ್ಸರ್ ಬಂದು ಫಾಲ್ಸ್. ನೆಕ್ಸ್ಟ್ ಒನ್, ಜನರಲ್ ರಿಸರ್ವ್ ಇಸ್ ಟ್ರಾನ್ಸ್ಫರ್ ಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ಕಂಟಿನ್ಯೂ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಲ್ಲ, ಹಳೆ ಪಾರ್ಟ್ನರ್ಸ್ಗೆ ಅಥವಾ ಓಲ್ಡ್ ಪಾರ್ಟ್ನರ್ಸ್ಗೆ ಮಾತ್ರ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆನ್ಸರ್ ಇಸ್ ಫಾಲ್ಸ್. ಸೆವೆಂತ್ ಕ್ವಶನ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಬಿಲಿಟಿ ಇಸ್ ಡೆಬಿಟೆಡ್ ಟು ರಿವ್ಯಾಲ್ಯೂಷನ್ ಅಕೌಂಟ್. ಲಯಬಿಲಿಟಿ ಡಿಕ್ರೀಸ್ ಆದರೆ ಅದು ನಮಗೆ ಇನ್ಕಮ್ ಅಥವಾ ಪ್ರಾಫಿಟ್, ಅದನ್ನು ನಾವು ರಿವ್ಯಾಲ್ಯೂಷನ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ ಹೊರತು ಡೆಬಿಟ್ ಮಾಡಲ್ಲ. ಆನ್ಸರ್ ಇಸ್ ಫಾಲ್ಸ್. Next, eighth question, a company is an artificial person. Answer ಬಂದು true. Goodwill is an intangible asset is true. Liquidity ratios are short term in nature. Answer is true. Next, 11th question, accumulated profit is transferred to all partners capital accounts including ನ್ಯೂ ಪಾರ್ಟ್ನರ್. ಯಾವತ್ತೇ ಸರಿ ನಾವು ಅಕ್ಯುಮುಲೇಟ್ ಪ್ರಾಫಿಟ್ನ ಓಲ್ಡ್ ಪಾರ್ಟ್ನರ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಹೊರತು ಅಲ್ಲಿ ನ್ಯೂ ಪಾರ್ಟ್ನರ್ ಇನ್ಕ್ಲೂಡ್ ಆಗಿರಲ್ಲ. ಆನ್ಸರ್ ಬಂದು ಫಾಲ್ಸ್. Next, 12th question, Section 37 of Indian Partnership Act 1932 states that the outgoing partner has an option to receive either interest at 6% per annum till the date of payment or such share of profit which has been earned with his money. ಯಾವುದೇ ಪಾರ್ಟ್ನರ್ ರಿಟೈರ್ಡ್ ಆದರೆ ಅಥವಾ ಡಿಸ್ಕಂಟಿನ್ಯೂ ಆದರೆ ಅವ್ರಿಗೆ ಏನಾದರೂ ಬ್ಯಾಲೆನ್ಸ್ ಕೊಡ್ಲಿಕ್ಕಿದ್ರೆ ಅದೊಂದು ಪರ್ಟಿಕ್ಯುಲರ್ ಡೇಟ್ ಒಳಗಡೆ ಪೇ ಮಾಡಬೇಕಾಗ್ತದೆ. ಆ ಡೇಟ್ ಎಕ್ಸ್ಟೆಂಡ್ ಆದರೆ ಅದರ ಮೇಲೆ 6% ಇಂಟ್ರೆಸ್ಟ್ನ ಕೊಡ್ತಾರೆ. ಆಸ್ ಪರ್ ಸೆಕ್ಷನ್ 37 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932. ಆನ್ಸರ್ ಇಸ್ ಟ್ರೂ. ನೆಕ್ಸ್ಟ್ ಒನ್, court can order a firm to be dissolved when a partner becomes insane. Answer is true. ಕೋರ್ಟ್ ಆರ್ಡರ್ ಮಾಡಬಹುದು ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಲಿಕ್ಕೆ. ಆನ್ಸರ್ ಬಂದು ಟ್ರೂ. ಡಿಸೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಯ್ಡ್ ಇನ್ ಒನ್ ಲಂಪ್ ಸಮ್ ಆರ್ ಇನ್ಸ್ಟಾಲ್ಮೆಂಟ್ಸ್ ವಿತ್ ಇಂಟ್ರೆಸ್ಟ್. ಮರಣ ಹೊಂದಿದ ಪಾರ್ಟ್ನರ್ದು ಬ್ಯಾಲೆನ್ಸ್ ನ ಒಂದೇ ಸಲ ಪೇ ಮಾಡಬಹುದು ಅಥವಾ ಇನ್ಸ್ಟಾಲ್ಮೆಂಟ್ಲಿ ಪೇ ಮಾಡಬಹುದು. ಆನ್ಸರ್ ಇಸ್ ಟ್ರೂ. ನೆಕ್ಸ್ಟ್ ಬಂದು ಎಕ್ಸ್ಪೆಕ್ಟೆಡ್ ಕ್ವಶನ್. ಫಸ್ಟ್ ಒನ್, ಪೇಯ್ಡ್ ಅಪ್ ಕ್ಯಾಪಿಟಲ್ ಮೇ ಎಕ್ಸೀಡ್ ಕಾಲ್ಡ್ ಅಪ್ ಕ್ಯಾಪಿಟಲ್. ಯಾವತ್ತಷ್ಟೇ ಪೇಯ್ಡ್ ಅಪ್ ಕ್ಯಾಪಿಟಲ್ ಕಾಲ್ಡ್ ಅಪ್ ಕ್ಯಾಪಿಟಲ್ಗಿಂತ ಜಾಸ್ತಿ ಬರಲ್ಲ. ಫಸ್ಟ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಬಂದು ಇದು ಯಾವ ಪಾರ್ಟ್ ಆಗಿರ್ತದೆ, ಇಶ್ಯೂಡ್ ಕ್ಯಾಪಿಟಲ್. ಇಶ್ಯೂಡ್ ಕ್ಯಾಪಿಟಲ್ ಆದ್ಮೇಲೆ ಪೇಯ್ಡ್ ಅಪ್ ಮಾಡ್ತಾರೆ. ಆನ್ಸರ್ ಬಂದು ಫಾಲ್ಸ್. ನೆಕ್ಸ್ಟ್ ಒನ್, ದ ಟ್ರೆಡಿಷನಲ್ ನೇಮ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಆನ್ಸರ್ ಇಸ್ ಟ್ರೂ. A company cannot purchase its own debentures in the open market. ಕಂಪನಿ ಪರ್ಚೇಸ್ ಮಾಡಬಹುದು ಕಂಪನಿ ಸ್ವಂತ ಡಿಬೆಂಚರ್ಸ್ನ ಅಥವಾ ಶೇರ್ಸ್ನ. ಆನ್ಸರ್ ಬಂದು ಫಾಲ್ಸ್. ನೆಕ್ಸ್ಟ್ ಒನ್, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಇಸ್ ಡೆಬಿಟೆಡ್ ಟು ರಿವ್ಯಾಲ್ಯೂಷನ್ ಅಕೌಂಟ್. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಅದನ್ನು ನಾವು ಡೆಬಿಟ್ ಮಾಡಲ್ಲ, ಅದನ್ನು ನಾವು ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಆನ್ಸರ್ ಬಂದು ಫಾಲ್ಸ್. ಫಿಫ್ತ್ ಒನ್, increase in the value of asset is credited to revaluation account. Answer is true. ಯಾಕೆಂದ್ರೆ ಅದನ್ನ ನಾವು ಡೆಬಿಟ್ ಮಾಡಲ್ಲ, ಕ್ರೆಡಿಟ್ ಮಾಡ್ತೀವಿ. ಸಿಕ್ಸ್ತ್ ಒನ್, ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಇಸ್ ಟು ಬಿ ಮೇಡ್ ಇನ್ ನ್ಯೂ ರೇಷಿಯೋ. ಆನ್ಸರ್ ಬಂದು ಟ್ರೂ. ಏಕೆಂದ್ರೆ ಈಗ ರಿಟೈರ್ಮೆಂಟ್ ಅಲ್ಲಿ ಒಂದು ಪಾರ್ಟ್ನರ್ ರಿಟೈರ್ಡ್ ಆದ್ರೆ ಬಾಕಿ ಇರೋ ಪಾರ್ಟ್ನರ್ಸ್ ಅಕೌಂಟ್ಸ್ ಅನ್ನು ನಾವು ಹೊಸ ರೇಷಿಯೋದಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಆನ್ಸರ್ ಬಂದು ಟ್ರೂ. ಕಂಪನಿ ಕ್ಯಾನ್ ಇಶ್ಯೂ ಇರ್ರೆಡಿಮಬಲ್ ಡಿಬೆಂಚರ್ಸ್. ಓಕೆ, ಇದು ನಮ್ಮ ಇಂಡಿಯಾದಲ್ಲಿ ಪರ್ಮಿಷನ್ ಇಲ್ಲ ಇರ್ರೆಡಿಮಬಲ್ ಡಿಬೆಂಚರ್ ಇಶ್ಯೂ ಮಾಡೋದಕ್ಕೆ. ಆನ್ಸರ್ ಬಂದು ಫಾಲ್ಸ್. ದೆನ್ ಏಟ್ ಒನ್, ಸ್ಯಾಕ್ರಿಫೈಸ್ಡ್ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಆನ್ಸರ್ ಇಸ್ ಟ್ರೂ. ಶೇರ್ ಆಫ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆರ್ ಟ್ರಾನ್ಸ್ಫರಬಲ್. ಪಬ್ಲಿಕ್ ಕಂಪನಿ ಅಥವಾ ಗವರ್ಮೆಂಟ್ ಕಂಪನಿದ ಶೇರ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಕೇಳಿದರೆ ಟ್ರಾನ್ಸ್ಫರ್ ಮಾಡ್ಬೋದು. ಇದು ಟ್ರೂ.
ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಒನ್ ಅಂಡ್ ಸೇಮ್. ಆನ್ಸರ್ ಬಂದು ಫಾಲ್ಸ್. ಏಕೆಂದ್ರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೆ ಅಲ್ಲಿ ಕೆಲವು ಪಾರ್ಟ್ನರ್ ಬಿಟ್ಟು ಹೋಗ್ತಾರೆ, ಬಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾರೆ. ಬಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಆ ಬಿಸ್ನೆಸ್ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗ್ತದೆ, ಯಾವುದೇ ಬಿಸ್ನೆಸ್ ಕ್ಯಾರಿ ಆಗಲ್ಲ ಅಥವಾ ಕಂಟಿನ್ಯೂ ಆಗಲ್ಲ. ಅದರಿಂದ ಇದೆರಡು ಡಿಫ್ರೆಂಟ್ ಕಾನ್ಸೆಪ್ಟ್, ಸೇಮ್ ಕಾನ್ಸೆಪ್ಟ್ ಅಲ್ಲ. ಆನ್ಸರ್ ಬಂದು ಫಾಲ್ಸ್. ನೆಕ್ಸ್ಟ್ ಒನ್, ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಲೈಮ್ ಈಸ್ ಟ್ರಾನ್ಸ್ಫರ್ ಟು ಇಸ್ ಎಕ್ಸಿಕ್ಯೂಟರ್ ಅಕೌಂಟ್. ಪಾರ್ಟ್ನರ್ ಮರಣ ಹೊಂದಿದಾಗ ಅವ್ರಿಗೆ ಏನಾದರೂ ಬ್ಯಾಲೆನ್ಸ್ ಇದ್ರೆ ಅವ್ರದ್ದು ಲೀಗಲ್ ರೆಪ್ರೆಸೆಂಟೇಟಿವ್ ಟ್ರಾನ್ಸ್ಫರ್ ಮಾಡ್ತೀವಿ. ಆನ್ಸರ್ ಇಸ್ ಟ್ರೂ. In case of admission of a partner, profit or loss on revaluation is transferred to old partner's capital account. Answer is true. Retirement normally take place at the end of the accounting period, whereas death of a partner may occur at any time. Partner dead ಆದಾಗ ಯಾವಾಗ ಬೇಕಾದರೂ ನಾವು ಅದಕ್ಕೆ ಬ್ಯಾಲೆನ್ಸ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ. ಆನ್ಸರ್ ಇಸ್ ಟ್ರೂ. The agreement between partners must be writing. Answer ಬಂದು false. As per Indian Partnership Act 1932 ಪ್ರಕಾರ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮೇ ಬಿ ಇನ್ ಆರಲ್ ಆರ್ ರಿಟರ್ನ್. ಅಲ್ಲಿ ಕಂಪಲ್ಸರಿ ಹೇಳಿಲ್ಲ, ಅದು ರೈಟಿಂಗ್ ಅಲ್ಲಿ ಇರಬೇಕು ಅಂತೇಳಿ. ಅದರಿಂದ ಆನ್ಸರ್ ಫಾಲ್ಸ್. The clauses of partnership deed can be altered with the consent of all the partners. ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಎಲ್ಲ ಪಾರ್ಟ್ನರ್ಸ್ ಒಪ್ಪಿಗೆ ಕೊಟ್ಟಿರಬೇಕು ಅಥವಾ ಅಗ್ರಿ ಮಾಡಿರಬೇಕು ಅಂತ ಹೇಳಿದ್ದಾರೆ. ಆನ್ಸರ್ ಟ್ರೂ. If the partnership deed is silent about the profit sharing ratio, the profit or loss of the firm is to be shared equally. Answer is true. ಏಕೆಂದರೆ ಯಾವುದೇ ರೇಷಿಯೋ ಕೊಡದಿದ್ದಾಗ ಬಂದ ಪ್ರಾಫಿಟ್ನ ಅಥವಾ ಲಾಸಸ್ನ ಅವರು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. In the absence of partnership deed, no partner is entitled to get salary. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಲ್ಲಿ ಯಾವುದೇ ಸ್ಯಾಲರಿ ಬಗ್ಗೆ ಮೆನ್ಷನ್ ಮಾಡದಿದ್ದರೆ ಪಾರ್ಟ್ನರ್ಸ್ಗೆ ಯಾವುದೇ ಸ್ಯಾಲರಿಯನ್ನು ಕೊಡುವ ಅವಶ್ಯಕತೆ ಬರಲ್ಲ. When the fixed amount is withdrawn during the middle of every month, interest on total amount is calculated for 6 months. Answer ಬಂದು ಟ್ರೂ. ಇದು ಬಂದು ಆವರೇಜ್ ಪೀರಿಯಡ್ಗೆ ರಿಲೇಟ್ ಆಗ್ತದೆ. ಆವರೇಜ್ ಪೀರಿಯಡ್ ಬಂದು 6 months ಆಗ್ತದೆ. ನೆಕ್ಸ್ಟ್ ಒನ್, ಅಕ್ಯುಮುಲೇಟೆಡ್ ಪ್ರಾಫಿಟ್ ಇಸ್ ಟ್ರಾನ್ಸ್ಫರ್ ಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಂದಿನ ವರ್ಷದ ಪ್ರಾಫಿಟ್ನ ಹಳೆ ಪಾರ್ಟ್ನರ್ಸ್ಗೆ ಕೊಡ್ತೀವಿ ಹೊರತು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ಗೆ ಅಲ್ಲ. ಆನ್ಸರ್ ಬಂದು ಫಾಲ್ಸ್. Adjustment of partners' capital accounts of the remaining partner is to be made in the new ratio. Answer is true. Gain ratio is to adjust the goodwill raised to the extent of retiring partner. Gain ratio na goodwill adjust ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಯಾವುದರಲ್ಲಿ, ರಿಟೈರ್ಮೆಂಟ್ ಅಲ್ಲಿ. ಆನ್ಸರ್ ಬಂದು ಟ್ರೂ. Dissolution of a partnership is different from dissolution of a firm. ಆಲ್ರೆಡಿ ಹೇಳಿದೆ, dissolution of partnership is different concept, dissolution of partnership firm is different concept. A partnership is dissolved when there is a death of a partner. ಪಾರ್ಟ್ನರ್ಶಿಪ್ ನ ಡಿಸಾಲ್ವ್ ಮಾಡಬಹುದು ಪಾರ್ಟ್ನರ್ ಡೈಡ್ ಆದಾಗ. ಆನ್ಸರ್ ಇಸ್ ಟ್ರೂ. ಎ ಫಾರ್ಮ್ ಈಸ್ ಡಿಸಾಲ್ವ್ ವೆನ್ ಆಲ್ ದ ಪಾರ್ಟ್ನರ್ಸ್ ಗಿವನ್ ಕನ್ಸೆಂಟ್ ಟು ಇಟ್. ಆನ್ಸರ್ ಇಸ್ ಟ್ರೂ. ಎಲ್ಲ ಪಾರ್ಟ್ನರ್ಸ್ ಒಪ್ಪಿಗೆ ನೀಡಿದ್ರೆ ಆ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಬಹುದು. ಎ ಫಾರ್ಮ್ ಇಸ್ ಕಂಪಲ್ಸರ್ಲಿ ಡಿಸಾಲ್ವ್ ವೆನ್ ಎ ಪಾರ್ಟ್ನರ್ ಡಿಸೈಡೆಡ್ ಟು ರಿಟೈರ್. ಆನ್ಸರ್ ಬಂದು ಫಾಲ್ಸ್. ಏಕೆಂದ್ರೆ ಒಂದು ಪಾರ್ಟ್ನರ್ ರಿಟೈರ್ಡ್ ಆಯಿತು ಅಂತ ಹೇಳಿ ಆ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡೋ ಯಾವುದೇ ಅವಶ್ಯಕತೆ ಇಲ್ಲ, ಅಥವಾ ಕಂಪಲ್ಸರಿಯಾಗಿ ಶಟ್ ಡೌನ್ ಮಾಡುವ ಅವಶ್ಯಕತೆ ಬರಲ್ಲ. Dissolution of a firm necessarily involves dissolution of partnership firm. ಆನ್ಸರ್ ಬಂದು ಟ್ರೂ. ಏಕೆಂದ್ರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆದಾಗ ಅಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಸಹ ಆಗ್ತದೆ. ಬಿಸ್ನೆಸ್ ಶಟ್ ಡೌನ್ ಆದಾಗ ಅಲ್ಲಿ ಯಾವುದೇ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಆಗಲ್ಲ. Next, 28th question. A firm is compulsorily dissolved when all the partners or when all except one partner becomes insolvent. Answer ಬಂದು ಟ್ರೂ. ಒಂದು ಪಾರ್ಟ್ನರ್ ಮೋಸಗಾರ ಅಥವಾ ಆ ಬಿಸ್ನೆಸ್ಗೆ ಏನಾದರೂ ಇಲ್ಲಿಗಲ್ ಆಗಿ ಬಿಸ್ನೆಸ್ ಮಾಡಿದ್ರೆ ಆ ಬಿಸ್ನೆಸ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡ್ಬೋದು. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ cannot take place without intervention of the court. ಆನ್ಸರ್ ಬಂದು ಫಾಲ್ಸ್. ಕೋರ್ಟ್ ಇಂಟರ್ವೆನ್ಷನ್ ಇಂದಲೇ ಡಿಸಲ್ಯೂಷನ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು, ಕ್ಯಾಪಿಟಲ್ ರಿಸರ್ವ್ಸ್ ಆರ್ ಕ್ರಿಯೇಟೆಡ್ ಔಟ್ ಆಫ್ ದ ಕ್ಯಾಪಿಟಲ್ ಪ್ರಾಫಿಟ್. ಆನ್ಸರ್ ಟ್ರೂ. ಆಲ್ ದ ಶೇರ್ಸ್ ಆಫ್ ಬೈಬ್ಯಾಕ್ ಶುಡ್ ಬಿ ಫುಲ್ಲಿ ಪೇಡ್ ಅಪ್. ಆನ್ಸರ್ ಟ್ರೂ. ಬೈಬ್ಯಾಕ್ ಅಂದರೆ ಕಂಪನಿನೇ ತನ್ನ ಸ್ವಂತ ಶೇರ್ಸ್ನ ಓಪನ್ ಮಾರ್ಕೆಟಲ್ಲಿ ಬೈ ಮಾಡೋದಕ್ಕೆ ಏನು ಕರಿತೀವಿ, ಬೈ ಬ್ಯಾಕ್ ಆಫ್ ಶೇರ್ಸ್. In 30th question, the articles of the association must authorize the company for the buyback of shares. Answer is true. Debenture is part of the loaned capital. Answer is true. Debentures ಬಂದು owned capital ಆಗಲ್ಲ, ಇದು ಬಂದು loaned capital ಅಥವಾ borrowed capital ಅಂತ ಕರಿತೀವಿ.
ಡಿಬೆಂಚರ್ ಹೋಲ್ಡರ್ಸ್ ಹ್ಯಾವ್ ವೋಟಿಂಗ್ ರೈಟ್ಸ್. ಆನ್ಸರ್ ಬಂದು ಫಾಲ್ಸ್. ಯಾಕೆಂದ್ರೆ ಡಿಬೆಂಚರ್ ಹೋಲ್ಡರ್ಸ್ ಕಂಪನಿದ ಮೆಂಬರ್ಸ್ ಅಥವಾ ಆನರ್ಸ್ ಆಗಿರಲ್ಲ, ಅದರಿಂದ ಅವರಿಗೆ ಯಾವುದೇ ವೋಟಿಂಗ್ ರೈಟ್ಸ್ ನ ಕೊಡಲ್ಲ. ಅದರಿಂದ ಆನ್ಸರ್ ಬಂದು ಫಾಲ್ಸ್. ಡಿಬೆಂಚರ್ ಜಸ್ಟ್ ಕ್ರೆಡಿಟರ್ಸ್ ಆಫ್ ದ ಕಂಪನಿ ಅಥವಾ ಲೆಂಡರ್ಸ್ ಆಫ್ ದ ಕಂಪನಿ ಅಂತ ಕರಿತೀವಿ. ಡಿಬೆಂಚರ್ಸ್ ಬ್ಯಾರ್ ಫಿಕ್ಸ್ಡ್ ಇಂಟ್ರೆಸ್ಟ್. ಡಿಬೆಂಚರ್ ಹೋಲ್ಡರ್ಸ್ ಯಾವತ್ತೂ ಒಂದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ನ ಕೊಡ್ತೀವಿ. ಆನ್ಸರ್ ಟ್ರೂ. ಡಿಬೆಂಚರ್ಸ್ ಕ್ಯಾನಾಟ್ ಬಿ ಇಶ್ಯೂಡ್ ಫಾರ್ ಕನ್ಸಿಡರೇಷನ್ ಅದರ್ ದನ್ ಕ್ಯಾಶ್. ಆನ್ಸರ್ ಬಂದು ಫಾಲ್ಸ್. ಕೆಲವು ಟೈಲಿ ಕಂಪನಿ ಅಸೆಟ್ ನ ಪರ್ಚೇಸ್ ಮಾಡಿದಾಗ ಅದಕ್ಕೆ ಡಿಬೆಂಚರ್ಸ್ ನ ಇಶ್ಯೂ ಕೊಡಬಹುದು, ಕ್ಯಾಶ್ ನ ಕೊಡೋ ಬದಲು. ಆನ್ಸರ್ ಬಂದು ಫಾಲ್ಸ್. ಕಂಪನಿ ಕ್ಯಾನ್ ಬೈ ಬ್ಯಾಕ್ ಇಟ್ಸ್ ಡಿಬೆಂಚರ್ಸ್. ಕಂಪನಿ ತನ್ನ ಸ್ವಂತ ಡಿಬೆಂಚರ್ಸ್ ನ ಬೈ ಮಾಡಬಹುದು. ಆನ್ಸರ್ ಟ್ರೂ. ಡಿಬೆಂಚರ್ ಹೋಲ್ಡರ್ಸ್ ಆರ್ ನಾಟ್ ದ ಮೆಂಬರ್ಸ್ ಆಫ್ ದ ಕಂಪನಿ. ಆನ್ಸರ್ ಟ್ರೂ. ಯಾಕೆಂದ್ರೆ ಶೇರ್ ಹೋಲ್ಡರ್ಸ್ ಕಂಪನಿದ ಮೆಂಬರ್ಸ್ ಆಗ್ತಾರೆ, ಡಿಬೆಂಚರ್ ಹೋಲ್ಡರ್ಸ್ ಅಲ್ಲ. ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಇಸ್ ಎ ಲಯಬಿಲಿಟಿ. ನಾವು ಡಿಬೆಂಚರ್ ನ ರೀಪೇ ಮಾಡೋದಕ್ಕೆ ಏನಾದ್ರು ಪ್ರೀಮಿಯಂ ನ ಕೊಟ್ರೆ ಅದು ಲಯಬಿಲಿಟಿ ಆಗ್ತದೆ ಕಂಪನಿಗೆ. ಆನ್ಸರ್ ಇಸ್ ಟ್ರೂ. ನೆಕ್ಸ್ಟ್ 38th ಕ್ವಶನ್. Profit on redemption of debenture is in the nature of capital profit. Answer is true. Debenture cannot be issued at a discount for more than 10% of the face value. Answer ಬಂದು false. ಡಿಬೆಂಚರ್ ನಾವು ಯಾವ ರೀತಿ ಬೇಕಾದ್ರೂ ಇಶ್ಯೂ ಮಾಡಬಹುದು, ಅದು 10% ಯಾವ ರೆಸ್ಟ್ರಿಕ್ಷನ್ ಕೊಟ್ಟಿಲ್ಲ. ಆನ್ಸರ್ ಫಾಲ್ಸ್. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಈಸ್ ಎ ರೆವೆನ್ಯೂ ಲಾಸ್. ಆನ್ಸರ್ ಇಸ್ ಫಾಲ್ಸ್. ಇಟ್ ಈಸ್ ಕ್ಯಾಪಿಟಲ್ loss. While preparing financial statements, inventory is valued at market price or cost price, whichever is less. Answer is true. The financial statements of the business enterprise include cash flow statement. Answer true. ಅಲ್ಲಿ ಬರೀ ಬ್ಯಾಲೆನ್ಸ್ ಶೀಟ್ ಮತ್ತು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮಾತ್ರ ಅಲ್ಲ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಹ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತದೆ. Financial data will be comparative only when the same accounting principle are used. Answer is true. Non-monetary aspects are ignored in financial analysis. ಏಕೆಂದ್ರೆ ನಾವು ಯಾವುದೇ ನಾನ್ ಮಾನಿಟರಿ ಆಸ್ಪೆಕ್ಟ್ ನ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಏನಿದ್ರು ಮಾನಿಟರಿ ಅಥವಾ ಮನಿ ರಿಲೇಟೆಡ್ ಟ್ರಾನ್ಸಾಕ್ಷನ್ ಮಾತ್ರ ನಾವು ತೋರಿಸಿರ್ತೀವಿ. ಆನ್ಸರ್ ಬಂದು ಟ್ರೂ. ಫಿನಾನ್ಷಿಯಲ್ ಅನಾಲಿಸಿಸ್ ಡಸ್ ನಾಟ್ ಕನ್ಸಿಡರ್ ಪ್ರೈಸ್ ಲೆವೆಲ್ ಚೇಂಜಸ್. ಆನ್ಸರ್ ಬಂದು ಟ್ರೂ. According to revised accounting standard 3, preparation and the presentation of cash flow statement is mandatory for all listed companies. Answer ಬಂದು ಟ್ರೂ. ಎಲ್ಲ ಲಿಸ್ಟೆಡ್ ಕಂಪನಿ ಅಂತಂದ್ರೆ ಶೇರ್ಸ್ ಮುಖಾಂತರ ರನ್ ಆಗೋ ಕಂಪನಿ ಕಂಪ್ಲೀಟ್ ಆಗಿ ಅಥವಾ ಕಂಪಲ್ಸರಿ ಆಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾರೆ. ಆನ್ಸರ್ ಇಸ್ ಟ್ರೂ. ಓಕೆ, ಥ್ಯಾಂಕ್ ಯು.